ಇನ್ನು ಸಮೀಕ್ಷೆಯಲ್ಲಿ ಯಾವೆಲ್ಲ ಶಿಕ್ಷಕರು ಗೈರಾಗಿದ್ದಾರೋ ಅವರಿಗೆ ಜಿಬಿಎಯಿಂದ ನೋಟಿಸ್ ಹೋಗಿದೆ. ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾವ ರೀತಿ ಕ್ರಮ? ಸಂಬಳದ ಕಡಿತ ಸೇರಿದಂತೆ ಕಠಿಣ ಕ್ರಮ ಕೈಗೊಳ್ಳೋ ಒಂದು ಮುನ್ಸೂಚನೆಯನ್ನ ಈಗ ಅಧಿಕಾರಿಗಳೇ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ್ ರಾವ್ ಅವರೇ ಖುದ್ದಾಗಿ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ಈಗಾಗಲೇ 2000 ಸಿಬ್ಬಂದಿಗೆ ಅನೇಕ ಕಾರಣಗಳಿಂದ ವಿನಾಯಿತಿಯನ್ನ ಕೊಟ್ಟಿದ್ದೇವೆ. ಅದರ ಹೊರತಾಗಿ ಕೂಡ ಅನೇಕರು ಗೈರಾಗಿದ್ದಾರೆ, ಅವರ ವಿರುದ್ಧ ಕ್ರಮ ಆಗೇ ಆಗುತ್ತೆ. ಇನ್ನು ಸರ್ಕಾರದ ನಿರ್ದೇಶನದಂತೆ ಈ ಸಮೀಕ್ಷೆ ಆಗ್ತಾ ಇದೆ ಅಂತ ಹೇಳಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಟ್ಸಿ ಯಾರೆಲ್ಲ ಅವರಿಗೆ ಸಮಸ್ಯೆಗಳಿವೆ ಅವರು ಖಂಡಿತ ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟರು ಸಹ ಅವರ ರೆಪ್ರೆಸೆಂಟೇಷನ್ಸ್ನ ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕು. ಈಗಾಗಲೇ 2,000ಕ್ಕಿಂತ ಮೇಲ್ಪಟ್ಟು ಜನರನ್ನು ನಾವು ಎಕ್ಸೆಂಪ್ಷನ್ ಕೊಟ್ಟಿದ್ದೇವೆ. ಯಾಕಂದರೆ ಅವರು ಮಕ್ಕಳಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಅಥವಾ ದೇ ಆರ್ ಪ್ರೆಗ್ನೆಂಟ್, ಅಥವಾ ಅವರದ್ದು ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ, ಅಥವಾ ಬೇರೆ ಇಲಾಖೆ ಅವರು ಲೈಕ್ ನಮಗೆ ಡಿಪ್ಲಾಯ್ ಮಾಡಿಟ್ಟಿದ್ದೀರಿ ಮಾತ್ರ ಅವರು ಫ್ರಂಟ್ ಲೈನ್ ವರ್ಕರ್ಸ್ ಇದೆ ಲೈಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆ ಥರ ಜನರೆಲ್ಲ ನಾವು ಬಿಡಲೇಬೇಕಾಗ್ತದೆ. ಅದು ಖಂಡಿತ ನಾವು 2,000ಕ್ಕಿಂತ ಮೇಲ್ಪಟ್ಟು ಜನರಿಗೆ ನಾವು ಈಗಾಗಲೇ ಎಕ್ಸೆಂಪ್ಷನ್ ಕೊಟ್ಟಿದ್ದೀವಿ. ಯಾರು ಕೆಲಸಕ್ಕೆ ಬಂದಿಲ್ಲ, ವಿಶೇಷವಾಗಿ ನಾವು ಈಗಾಗಲೇ ನಮ್ಮ ಕಡೆಯಿಂದ ಪತ್ರ ಹೋಗ್ತಾ ಇದೆ, ಯಾರು ಕೆಲಸಕ್ಕೆ ಹಾಜರಾಗಿಲ್ಲ, ನಮ್ಮ ಹಾಜರಾತಿ ಸಿಕ್ಕಲಾರದೆ ಅವರಿಗೆ ಸಂಬಂಧಪಟ್ಟ ಕಚೇರಿ ಮುಖ್ಯಸ್ಥರು ಅವರ ಮೇಲೆ ಅವರಿಗೆ ಸ್ಯಾಲ್ರಿ ಸಹ ನಮ್ಮ ಹಾಜರಾತಿ ತಗೊಂಡೇ ಕೊಡಬೇಕು ಅಂತ ಹೇಳಿ ಸರ್. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈ ಒಂದು ಶಿಕ್ಷಕರು ಗೈರಾಗೋದಕ್ಕೆ ಕಾರಣ ಏನು ಅಂತ, ಅದರ ಜೊತೆಗೆ ಕಠಿಣ ಕ್ರಮ ಅಂತಂದ್ರೆ ಏನು ಮಾಡಬಹುದು ಜಿಬಿಎ ಕಡೆಯಿಂದ? ರಾಹುಲ್, ನಗರದಲ್ಲಿ ಸರಿಸುಮಾರು ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸರಿಸುಮಾರು 34 ಲಕ್ಷ ಕುಟುಂಬಗಳ ಸರ್ವೆ ಆಗಬೇಕಾಗಿತ್ತು. ಬಟ್ ಇದುವರೆಗೆ 1,40,000 ಮಾತ್ರ ಸರ್ವೆ ಆಗಿದೆ. ಈ ಒಂದು ವಿಚಾರವಾಗಿ ಒಂದು ಕಡೆಯಲ್ಲಿ ಜಿಬಿಎ ಅಧಿಕಾರಿಗಳು ಒತ್ತಡದಲ್ಲಿದ್ದಾರೆ. ಈ ನಡುವೆ ಒಂದಿಷ್ಟು ಶಿಕ್ಷಕರು, ಒಂದಿಷ್ಟು ಸಿಬ್ಬಂದಿ ಈ ನಡುವೆ ಸರ್ವೆಯಲ್ಲಿ ಭಾಗಿಯಾಗಲು ಹಿಂದೇಟನ್ನು ಹಾಕ್ತಾ ಇರುವುದು ಎಲ್ಲೋ ಒಂದು ಕಡೆ ಜಿಬಿಎ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ತಲೆನೋವನ್ನು ತಂದಿಟ್ಟಿದೆ. ಶಿಕ್ಷಕರು ಯಾಕೆ ಈ ರೀತಿಯಲ್ಲಿ ಹಿಂದೇಟಾಗ್ತಿದ್ದಾರೆ ಅನ್ನೋ ನೋಡಿದರೆ, ಉದಾಹರಣೆಗೆ ಅವರು ವಿಜಯನಗರದಲ್ಲಿ ವಾಸ ಇರುವಂತಹ ಶಿಕ್ಷಕರಿಗಾಗಿರ್ಬೋದು ಅಥವಾ ಸಿಬ್ಬಂದಿಗೆ ಮಹದೇವಪುರದಲ್ಲಿ ಸಮೀಕ್ಷೆ ಮಾಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಇದಕ್ಕೆ ಅವರು ಹಿಂದೇಟನ್ನು ಆಗ್ತಾ ಇದ್ದಾರೆ. ಯಾಕಂದ್ರೆ ವಿಜಯನಗರ ಒಂದು ಕಡೆ ಆದರೆ ಮಹದೇವಪುರ ಆ ಒಂದು ಅವ್ರ ನಡುವೆ ಡಿಸ್ಟೆನ್ಸ್ ಆಗಿರಬಹುದು ಅಥವಾ ಓಡಾಟದ ಸಮಯ ಏನಿದೆ ಅದಕ್ಕೆ 4-5 ಗಂಟೆ ಬೇಕಾಗುತ್ತೆ. ಇದೇ ಕಾರಣಕ್ಕೆ ಅವರು ಹಿಂದೇಟನ್ನು ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಮೊದಲಿಗೆ ಸಮೀಕ್ಷೆಗಿಂತ ಮೊದಲಿಗೆ ಬೆಸ್ಕಾಂ ಸಿಬ್ಬಂದಿ ಹೋಗಿ ಒಂದು ಸ್ಟಿಕ್ಕರ್ ಅಂಟಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಲ್ಲೊಂದು USD ನಂಬರ್ ಇರುತ್ತೆ. ಆ ನಂಬರ್ ಅನ್ನು ಹುಡುಕಿಕೊಂಡು ಈ ಸಿಬ್ಬಂದಿ ಹೋಗಬೇಕಾಗಿತ್ತು, ಸರ್ವೆಯನ್ನು ಮಾಡಬೇಕಾಗಿತ್ತು. ಇಲ್ಲಿ ಕೂಡ ಡಿಸ್ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಆ ಒಂದು ನಂಬರ್ ಅನ್ನು ಹುಡುಕಿಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಮನೆಗಳಿಗೆ ಸಿಗ್ತಾ ಇಲ್ಲ. ಮನೆ ಸಿಕ್ತಂತ ಸಂದರ್ಭದಲ್ಲಿ ಮನೆಯವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈ ಎರಡು ಕಾರಣಗಳಿಂದ ಮತ್ತೆ ಒಂದು ದಿನ ಹೋದಂತಹ ಮನೆಗೆ ಮತ್ತೆ ಹೋಗ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇದಕ್ಕೆ ಶಿಕ್ಷಕರು ಪದೇ ಪದೇ ಅವರಿಗೆ ಸಮಸ್ಯೆ ಆಗ್ತಿರೋದ್ರಿಂದ ಅವರು ಹಿಂದೇಟನ್ನು ಆಗ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಒಂದಿಷ್ಟು ಟಾರ್ಗೆಟ್ ಅನ್ನು ನೀಡಲಾಗಿದೆ. 250 ಮನೆ ಆಗಿರ್ಬೋದು, ಈ ರೀತಿ ಒಂದು ಟಾರ್ಗೆಟ್ ಅನ್ನು ನೀಡಲಾಗಿದೆ. ಆ ಒಂದು ಸೂಕ್ತ ಸಮಯದಲ್ಲಿ ಅದನ್ನು ಕೂಡ ರೀಚ್ ಮಾಡೋಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲ, ಸರ್ಕಾರದ ಕಡೆಯಿಂದ, ಹಿಂದುಳಿದ ವರ್ಗದ ಆಯೋಗದ ಕಡೆಯಿಂದ ಏನೇನ್ ತಪ್ಪುಗಳಾಗಿದೆಯೋ, ಟೆಕ್ನಿಕಲಿ ಇರಬಹುದು ಅಥವಾ ಬೇರೆ ತರದ ಒಂದು ಲೋಪಗಳಿರಬಹುದು, ಅದನ್ನ ಮುಚ್ಚಾಕೊಳ್ಳೋದಕ್ಕೆ ಶಿಕ್ಷಕರನ್ನ ಬ್ಲೇಮ್ ಮಾಡೋದು ಎಷ್ಟು ಸರಿ ಅಂತ? ಖಂಡಿತ. ಯಾಕಂದ್ರೆ ಆ ಸರ್ವೆ ಪ್ರೊಸೀಜರ್ ತುಂಬಾ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಒಂದು ಕಡೆ ಉದಾಹರಣೆಗೆ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ತುಂಬಾ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ. ಜೊತೆಗೆ ಉದಾಹರಣೆ ಯಾವುದೋ ಒಂದು ಮನೆಗೆ ಇವರು ಸಮೀಕ್ಷೆಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಕುರಿ ಇದೆಯಾ ಅಥವಾ ಕೋಳಿ ಇದೆಯಾ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ 2 ಇಲ್ಲ ಅಂದ್ರೆ 3ನೇ ಆಪ್ಷನ್ ಇದರಲ್ಲಿ ಅಂದ್ರೆ ಅವ್ರ ಸರ್ವರ್ ಅಲ್ಲಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಎರರ್ ಆಗುತ್ತೆ. ಟೆಕ್ನಿಕಲ್ ಎರರ್ ಆದ ಸಂದರ್ಭದಲ್ಲಿ ಮತ್ತೆ ಅವರು ಶುರುವಿನಿಂದ ಮತ್ತೆ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ. ಇದೇ ಒಂದು ಕಡೆ ಶಿಕ್ಷಕರಿಗೆ ಕೂಡ ಒತ್ತಡ ಆಗ್ತಾ ಇದೆ. ಇದೇ ಕಾರಣಕ್ಕೆ ಹಲವು ಶಿಕ್ಷಕರಾಗಿರಬಹುದು, ಹಲವು ಸಿಬ್ಬಂದಿ ಕೂಡ ಇದೀಗ ಸಮೀಕ್ಷೆಯಲ್ಲಿ ಭಾಗಿಯಾಗಲು ಹಿಂದೇಟನ್ನು ಆಗ್ತಾ ಇದ್ದಾರೆ. ಅಂತವರಿಗೆ ಜಿಬಿಎ ನೇರವಾಗಿ ನೋಟಿಸ್ ಕೊಡಲ್ಲ, ಜಿಬಿಎ ಆಯಾ ಇಲಾಖೆಗೆ ನೋಟಿಸ್ ಕೊಡುತ್ತೆ. ಉದಾಹರಣೆಗೆ ಶಿಕ್ಷಣ ಇಲಾಖೆಯಲ್ಲಿ ಬರುವಂತಹ ಯಾರ ನೌಕರರಿದ್ದಾರೆ ಅವರು ಗೈರಾದ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ನೋಟಿಸ್ ಕೊಡುತ್ತೆ. ಜೊತೆಗೆ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುವಂತಹ ನೌಕರರು ಸಿಬ್ಬಂದಿ ಇದರಲ್ಲಿ ಹಿಂದೇಟು ಆಗ್ತಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ನೋಟಿಸ್ ಕೊಡುತ್ತೆ. ಆರೋಗ್ಯ ಇಲಾಖೆ ಆಯುಕ್ತರು ಯಾರು ಅಂತವ್ರನ್ನ ಪತ್ತೆ ಹಚ್ಚಿ ಅವರಿಗೆ ನೋಟಿಸ್ ಕೊಟ್ಟು ಅವರ ಸಂಬಳವನ್ನು ಕಟ್ ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತೆ. ಬಟ್ ಇಲ್ಲಿ ಇದುವರೆಗೂ ಕೂಡ ಯಾವುದೇ
ಯಾವುದೇ ರೀತಿಯ ಸಸ್ಪೆಂಡ್ ಆಗಿಲ್ಲ. ಬಟ್ ಇಲ್ಲಿ ಮೂಲ ಎಲ್ಲಿ ಸಮಸ್ಯೆ ನೋಡೋದಾದ್ರೆ ಅದು ಖುದ್ದು ಅಧಿಕಾರಿಗಳ ಬಳಿ ಇದೆ, ಸರ್ವರ್ ಹತ್ರ ಇದೆ. ಯಾಕಂದ್ರೆ ಇವರೊಂದು ಪ್ರಾಪರ್ ಆಗಿರುವಂತಹ ಒಂದು ವ್ಯವಸ್ಥೆ ಮಾಡಿಲ್ಲ, ಜೊತೆಗೆ ಭಾಗಿಯಾದವರಿಗೆ ಸರಿಯಾದಂತಹ ಟ್ರೈನಿಂಗ್ ಕೊಡುವಂತಹ ಒಂದು ಕೆಲಸ ಮಾಡಿಲ್ಲ. ಮತ್ತೆ ಮಾನಸಿಕ ಒತ್ತಡ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಮಾಹಿತಿ ಖುದ್ದು ಅಧಿಕಾರಿಗಳ ಹತ್ರ ಕೂಡ ಇಲ್ಲ. ಮತ್ತೆ ಒಂದು ಸಮೀಕ್ಷೆ ಮಾಡಿದಂತ ಸಂದರ್ಭ, ಒಂದು ಮನೆಯಲ್ಲಿ ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಕಡೆ ಹಂತದಲ್ಲಿ ಏನಾದರೂ ಟೆಕ್ನಿಕಲ್ ಎರರ್ ಆದಂತ ಸಂದರ್ಭದಲ್ಲಿ ಮತ್ತೆ ಶುರುವಿಂದ ಆರಂಭ ಮಾಡಬೇಕಂತ ಒತ್ತಡದ ಪರಿಸ್ಥಿತಿಯಲ್ಲಿದ್ದಾರೆ. ಜೊತೆಗೆ ಒಂದಿಷ್ಟು ಜನರು ಇನ್ನೂ ಹಲವು ಕಾರಣ ಹಿಂದೇಟ್ ಹಾಕಿದ್ದಾರೆ. ಯಾಕಂದ್ರೆ ಒಂದಿಷ್ಟು ಜನರಿಗೆ ತಮ್ಮ ಮಕ್ಕಳಾದಂತಹ ಸಂದರ್ಭದಲ್ಲಿ ಅಂದ್ರೆ ಅವರು ಮಕ್ಕಳಾಗಿರುವಂತಹ ಅಂದ್ರೆ ನವಜಾತ ಶಿಶು ಇರುವಂತಹ ಹೆಣ್ಮಕ್ಳೇನಿದ್ದಾರೆ ಇದರಲ್ಲಿ ಭಾಗಿಯಾಗಲು ಹಿಂದೇಟನ್ನು ಹಾಕಿದ್ದಾರೆ. ಜೊತೆಗೆ ಒಂದಿಷ್ಟು ಜನರು ಈ ರಜೆಯಲ್ಲಿ ಬೇರೆ ಕಡೆ ಪ್ಲಾನ್ ಮಾಡಿರೋರು, ಬೇರೆ ಬೇರೆ ಪ್ಲಾನ್ ಮಾಡಿರೋರು ಕೂಡ ಹಿಂದೇಟನ್ನು ಹಾಕಿದ್ದಾರೆ. ಅಂತವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಜಿಬಿಯ ನಿರೀಕ್ಷೆ ಏನಿತ್ತು, ಈ ಒಂದು ಸಮೀಕ್ಷೆಯಲ್ಲಿ ಸರಿಸುಮಾರು 20,000 ಮಂದಿ ಸಿಬ್ಬಂದಿ ಭಾಗಿಯಾಗುವಂತಹ ಒಂದು ನಿರೀಕ್ಷೆ ಇತ್ತು. ಬಟ್ ಇದುವರೆಗೆ ಕೇವಲ 13,000 ಸಿಬ್ಬಂದಿ ಮಾತ್ರ ಭಾಗಿಯಾಗಿದ್ದಾರೆ. 2,000 ಸಿಬ್ಬಂದಿಗೆ ವಿನಾಯಿತಿಯನ್ನು ಖುದ್ದು ಜಿಬಿಯ ಅಧಿಕಾರಿಗಳು ನೀಡಿದ್ದಾರೆ. ಅದರ ಹೊರತಾಗಿಯೂ 4-5 ಸಿಬ್ಬಂದಿ ಇದುವರೆಗೂ ಭಾಗಿಯಾಗಿಲ್ಲ ಅನ್ನೋ ಮಾಹಿತಿ ಇದೆ. ಅಂತವರನ್ನ ಪತ್ತೆ ಹಚ್ಚಿ ನೋಟಿಸ್ ಕೊಡುವಂತಹ ಒಂದು ಕೆಲಸಕ್ಕೆ ಇದೀಗ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ರಾಹುಲ್. ರೈಟ್ ಸತ್ತ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.